ನಮಸ್ಕಾರ. ಅಚ್ಚರಿ ಏನೇ ಮಾತಾಡಿದ್ರು, ಹೇಗೆ ವರ್ತಿಸಿದ್ರು ಅಂತ ವ್ಯತ್ಯಾಸವೇನಾಗದು ಎನ್ನುವಂತೆ ಅವಳನ್ನು ದಿಟ್ಟಿಸಿದವನದು ಬದಲಾಗದ ಮುಖಭಾವ. ಮುಗಿತರ ನಿಮ್ಮ ಒಳ್ಳೆಯತನದ ನಾಟಕ ಎಂದಳು ಅಚ್ಚರಿ ಚೂಪಾದ ದನಿಯಲ್ಲಿ. ಅವನ ಮಾತಿಗೆ ನಕ್ಕನಷ್ಟೇ ಅವ. ಈಗಾಗಲೇ ಅವನ ಮನಸ್ಸು ಅಚ್ಚರಿ ನಡೆಯಿಂದ ಸಂಪೂರ್ಣವಾಗಿ ಜಡವಾಗಿ ಬಿಟ್ಟಿತ್ತು. ಹಾಗಾಗಿ ಅಚ್ಚರಿ ಮನಸ್ಸಿನಲ್ಲಿರುವ ಅಸಮಾಧಾನವನ್ನಾದರೂ ಆಚೆ ಹಾಕ್ಲಿ ಎಂದು ಸುಮ್ಮನೆ ನಿಂತು ಬಿಟ್ಟ. ಅವನ ನಗು ಅವಳ ಸಿಟ್ಟನ್ನು ದುಪ್ಪಟ ಮಾಡಿತು. ಸಿಟ್ಟಿನಲ್ಲಿ ಅವನ ಕಾಲರ್ಗೆ ಕೈ ಹಾಕಿದ ಅಚ್ಚು, ರಾಮ್, ಇನ್ನು ಎಷ್ಟು ಅಂತ ಹೀಗೆ ಇನೋಸೆಂಟ್ ಆಗಿ ನಾಟಕ ಮಾಡ್ತೀರಾ? ನಾಚಿಕೆ ಆಗುತ್ತಿಲ್ವೇ? ಒಂದು ಜೀವ ತೆಗೆದಿದ್ದೀರಾ, ನನ್ನ ಜೀವನ ನರಕ ಮಾಡಿದ್ದೀರಾ. ನನ್ನ ಮಗನನ್ನು ಮುಂದಿಟ್ಟುಕೊಂಡು ಮತ್ತೆ ನನ್ನನ್ನೆಲ್ಲರ ಮುಂದೆ ಕೆಟ್ಟವಳು ಹೆಣ್ಣು ಆಗಿ ಬಿಂಬಿಸುತ್ತಾ ಇದ್ದೀರಾ ಎಂದು ಆವೇಶದಲ್ಲಿ ನುಡಿದಾಗ ತತ್ತರಿಸಿ ಹೋದನು ರಾಮ್. ಪದೇ ಪದೇ ಇಂತಹ ಆರೋಪಗಳನ್ನು ಮಾಡುತ್ತಿದ್ದರೆ ಅವನಿಂದ ತಾನೇ ಹೇಗೆ ಸಹಿಸಲು ಸಾಧ್ಯ? ಅಚ್ಚರಿ, ಕಾಮ್ ಡೌನ್. ನಾನು ಯಾವ ಗಂಡನು ತನ್ನ ಹೆಂಡತಿಗೆ ಹೇಳದ ಮಾತನ್ನು ನಿಮಗೆ ಹೇಳಿದ್ದೇನೆ. ನಿಮ್ಮ ಮನಸ್ಸಿಗೆ ನೋವು ಮಾಡಿದ್ದೇನೆ ಅಂತ ನನಗೆ ಗೊತ್ತಿದೆ. ನಾನು ಆ ವಿಷಯಕ್ಕೆ ನಿಮ್ಮ ಹತ್ತಿರ ಇನ್ನು 1000 ಸಲ ಆದರೂ ಕ್ಷಮೆ ಕೇಳುವುದಕ್ಕೆ ತಯಾರು ಇದ್ದೇನೆ ಎಂದು ಸಹನೆಯಿಂದ ನುಡಿದಿದ್ದ ರಾಮ್. ಅವನಿಗೆ ತಮ್ಮಿಬ್ಬರ ಸಂಬಂಧವನ್ನು ಸುಧಾರಿಸುವ ಯಾವುದೋ ಇರಾದೆ ಹೋದರೂ ತನ್ನ ಮಕ್ಕಳಿಗೆ ತಂದೆ ತಾಯಿ ಇಬ್ಬರ ಪ್ರೀತಿಯನ್ನು ಕೊಡಬೇಕು ಎಂಬ ಹೆಬ್ಬಯಕೆ ಇತ್ತು. ಅವನ ಮಾತಿಗೆ ಕೂಕನಗು ಬೀರಿದ ಅಚ್ಚು, ರಾಮ್, ರಾಮ್, ಇನ್ನು ಅದೆಷ್ಟು ಅಂತ ಈ ರೀತಿ ಇನ್ನೋಸೆಂಟ್ ಆಗಿ ನಾಟಕ ಮಾಡ್ತೀರಾ? ಇನ್ನು ಯಾರನ್ನು ಈ ರೀತಿ ನಾಜೂಕು ಮಾತುಗಳಿಂದ ಮರಳು ಮಾಡಬೇಕು ಅಂತ ಇದ್ದೀರಾ ಎಂದು ಪ್ರಶ್ನೆ ಮಾಡಿದವಳ ಕೊಂಕು ಮಾತುಗಳಿಗೆ ಅವನ ಹೃದಯ ನಲುಗಿ ಹೋಯಿತು. ಆದರೂ ಅಚ್ಚರಿ, ಪ್ಲೀಸ್, ಈಗ ತಾನೇ ಮನೆಗೆ ಬಂದಿದ್ದೀರಾ, ಫ್ರೆಶ್ ಆಗಿ ಬಂದು ರೆಸ್ಟ್ ಮಾಡಿ ಎಂದು ಹೊರಟಾಗಿ ತನ್ನ ಕಾಲರ್ ಬಳಸಿದವಳ ಹಿಡಿತ ಬಿಡಿಸಿಕೊಳ್ಳಲು ಯತ್ನಿಸಿದ. ಆದರೆ ಅಚ್ಚು ಅವನ ಜೊತೆಗಿನ ತನ್ನ ಸಂಬಂಧಕ್ಕೆ ಅಂತ್ಯ ಹಾಡುವ ಅವಸರದಲ್ಲಿದ್ದಳು. ಹಾಗಾಗಿ ಅವನು ಏನೇ ಹೇಳಿದ್ರೂ ಮನಸ್ಸಿಗೆ ನಾಟುತ್ತಿರಲಿಲ್ಲ. ಅವನು ಏನೇ ಮಾತಾಡಿದ್ರೂ ನಾಟಕ ಎಂದೇ ಅನಿಸುತ್ತಿತ್ತು. ಅಲರಾಮ್, ನಿಮ್ಮ ಸ್ವಾರ್ಥಕ್ಕಾಗಿ ಸಾತ್ವಿಕ್ ಜೀವ ತೆಗೆದ್ರಿ. ಅವನು ಸತ್ತ ತಿಂಗಳು ಮುಗಿಯೋ ಹೊತ್ತಿಗೆಲ್ಲ ನನ್ನ ಅದ್ದೂರಿಯಾಗಿ ಮದುವೆ ಮಾಡಿಕೊಂಡ್ರಿ. ನಿಮ್ಮ ನಾಜೂಕು ಮಾತುಗಳಿಂದ ನನ್ನ ಮರಳು ಮಾಡಿ ನಿಮ್ಗೆ ಬೇಕಾದದು ಪಡೆದುಕೊಂಡು ಆಮೇಲೆ ನನ್ನ ವ್ಯಭಿಚಾರಿಗೆ ಹೋಲಿಸಿ ಮನೆಯಿಂದ ಆಚೆ ಹಾಕಿದ್ರಿ ಅಲ್ವಾ? ಅಷ್ಟಾದ ಮೇಲೆ ಯಾಕೆ ನೀವು ನನ್ನ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಕೊಟ್ಟಿದ್ದು? ನಮ್ಮ ಫ್ಯಾಮಿಲಿ ಸುದ್ದಿಗೆ ನಿನಗೆ ಯಾಕೆ ತಲೆನೋವು ಬೇಕಾಗಿತ್ತು? ನನ್ನ ಅಣ್ಣನಿಗೆ ಕೆಲಸ ಕೊಡಿಸಿ ಅಂತ ಯಾರು ಹೇಳಿದ್ದು? ಮೊನ್ನೆ ಹಾಸ್ಪಿಟಲ್ನಲ್ಲಿ ಇದ್ದಾಗ ನನ್ನ ಅಣ್ಣನ ಮಗಳಿಗೆ ಫಾರಿನಿಂದ ಡಾಕ್ಟರ್ ಕರೆಸಿ ಟ್ರೀಟ್ಮೆಂಟ್ ಕೊಡಿಸಿ ಅಂತ ಯಾರು ಹೇಳಿದ್ದು? ಅಬಿಗೆ ಬೇಲ್ ಕೊಡಿಸೋದಕ್ಕೆ ಯಾರು ಹೇಳಿದ್ರು ನಿಂಗೆ ಎಂದವಳ ಆರೋಪ ಅಸಮಾಧಾನಕ್ಕೆ ಕೊನೆ ಇಲ್ಲದಂತಾಗಿತ್ತು. ಆದರೆ ಅಚ್ಚರಿ ತನ್ನಿಂದ ದೂರ ಆದ ಮಾತ್ರಕ್ಕೆ ರಾಮ್ ತನ್ನವರನ್ನು ಹೇಗೆ ನಿರ್ಲಕ್ಷ್ಯ ಮಾಡುವ? ಅವನಿಗೆ ಎಲ್ಲರೂ ಬೇಕು, ಎಲ್ಲರ ಖುಷಿಯೂ ಮುಖ್ಯ. ಅಚ್ಚರಿ, ಪ್ಲೀಸ್ ಅರ್ಥ ಮಾಡಿಕೊಳ್ಳಿ ಎಂದು ಅವಳಿಗೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಸಲು ಮುಂದಾದಾಗ, ಸಾಕು, ನೀವು ಈ ರೀತಿ ಒಳಗೆ ರಾವಣ ಹೊರಗೆ ರಾಮ್ ಅಂತ ಎಲ್ಲರನ್ನು ನಂಬಿಸಿದ್ದು ಎಂದದ್ದು ಕೇಳಿ ಮುಷ್ಟಿ ಕಟ್ಟಿ ಭದ್ರವಾಗಿ ಕಣ್ಣು ಮುಚ್ಚಿದ ರಾಮ್. ಕಟ್ಟಿಕೊಂಡವಳೇ ಈ ರೀತಿಯೆಲ್ಲ ಮಾತನಾಡುವಾಗ ಅವನ ಮನಸ್ಸಿಗೆ ಇನ್ನಿಲ್ಲದ ನೋವು ಹಿಂಸೆ ಆಗುತ್ತಿತ್ತು. ಆದರೆ ಅಚ್ಚುಗೆ ಅವನ ಮೇಲಿದ್ದ ಅಸಮಾಧಾನ ಸಿಟ್ಟು ತೀರದೆ ಹೋಯಿತು. ಹಾಗಾಗಿ ತನ್ನ ಮಾತುಗಳಿಂದ ಅವನನ್ನು ಇನ್ನಷ್ಟು ಘಾಸಿಗೊಳಿಸಲು ತಯಾರಾಗಿ ಬಿಟ್ಟಳು. ಅಲ್ಲ ರಾಮ್, ನಾನೇ ನೀವು ಬೇಡ ಅಂತ ಹೋದ್ರು ನೀವು ನನ್ನ ಫ್ಯಾಮಿಲಿ ವಿಷಯಕ್ಕೆ ಯಾಕೆ ತಲೆ ಹಾಕಿದ್ರಿ? ಯಾಕೆ ನೀವು ಸಹಾಯ ಮಾಡದೆ ಹೋದರೆ ನನ್ನವರು ಯಾರು ಜೀವಂತವಾಗಿರುತ್ತಿರಲಿಲ್ಲವೇ? ಅಥವಾ ಅವರಿಗೆ ಬದುಕುವ ದಾರಿ ಗೊತ್ತಿಲ್ವೇ? ನಿಮ್ಮ ಸ್ವಾರ್ಥಕ್ಕಾಗಿ ಮತ್ತೊಬ್ಬ ಅಮಾಯಕನ ಜೀವ ತೆಗೆಯುವ ನೀವು ಮತ್ತೊಬ್ಬರ ಕಷ್ಟಕ್ಕೆ ಮಿಡಿಯುವುದು ಅಂದ್ರೆ ಏನರ್ಥ ರಾಮ್ ಎಂದು ಆವೇಶದಲ್ಲಿ ದುಮುಕುಟ್ಟುತ್ತಾ ಕೇಳಿದಾಗ ಇನ್ನು ಅವನಿಂದ ಸುಮ್ಮನಿರಲು ಸಾಧ್ಯವಾಗಲಿಲ್ಲ. ಅವಳು ಇಲ್ಲಿಯವರೆಗೆ ತುಂಬಾ ಅಂದ್ರೆ ತುಂಬಾ ಮಾತಾಡಿ ಬಿಟ್ಟಿದ್ಲು. ಅವಳು ಆಡಿದ ಪ್ರತಿ ಮಾತು ನಮ್ಗೆಲ್ಲ ಇಷ್ಟೊಂದು ಮೋಸ ಮಾಡಿಕೊಂಡು ಅದೇಗೆ ಇನ್ನೂ ಈ ಭೂಮಿಯ ಮೇಲೆ ಇದ್ದೀಯಾ ಎಂದು ಪ್ರಶ್ನೆ ಮಾಡುವಂತೆ ಇದ್ದವು. ಸಿಟ್ಟಿನಲ್ಲಿ ತನ್ನ ಪಕ್ಕದಲ್ಲಿದ್ದ ಫ್ಲವರ್ ವಾಸ್ಗೆ ಮುಷ್ಟಿ ಕಟ್ಟಿ ಗುದ್ದಿದ. ಅದೆಷ್ಟು ಸಿಟ್ಟಿದ್ದರೂ ಮಡದಿಯ ಮೇಲೆ ಕೈ ಮಾಡುವಷ್ಟು ಕಟು ಮನಸ್ಸು ಅವನಿಗೆ ಆ ಭಗವಂತ ಕೊಟ್ಟಿರಲಿಲ್ಲ. ಅವನ ಏಕಾಏಕಿ ನಡೆಗೆ ಬೆಚ್ಚಿ ಬೆದರಿದ ಅಚ್ಚರಿ ಗಾಬರಿಯಲ್ಲಿ ಅವನ ಕಾಲರ್ ಮೇಲಿನ ಹಿಡಿತ ಸಡಿಲಿಸಿದಳು. ರಾಮ್ ಮುಖ ಬಿಗಿದ ರೀತಿ, ಕಣ್ಣಿನಲ್ಲಿದ್ದ ಆವೇಶ, ದವಡೆ ಬಿಗಿದಿದ್ದ ರೀತಿ ಕಂಡು ಅಚ್ಚರಿಗೆ ಗಂಟಲು ಒಣಗಿದಂತಾಗಿತ್ತು.
ಅವನ ನೋಟಕ್ಕೆ ನೋಟ ಬೆಸೆಯುವ ಧೈರ್ಯ ಒಮ್ಮೆಲೆ ಬತ್ತಿ ಹೋಗಿತ್ತು. ಬಹುಶಃ ತನ್ನ ಮಾತುಗಳು ಅವನಿಗೆ ಇಷ್ಟೊಂದು ಸಿಟ್ಟು ತರಿಸಿರಬಹುದು ಎಂದು ಅವಳು ಯೋಚಿಸಿರಲಿಲ್ಲವೇನೋ. ಜೊತೆಗೆ ಮುಷ್ಟಿ ಕಟ್ಟಿ ತನ್ನ ಮೇಲಿನ ಆವೇಶವನ್ನು ಫ್ಲವರ್ ವಾಸ್ ಮೇಲೆ ಹರಿಸಿದ್ದರಿಂದ ಅವನ ಮುಷ್ಟಿ ಅರೆ ನಿಮಿಷದಲ್ಲಿ ನೆತ್ತರಿನಿಂದ ತೊಯ್ದದ್ದು ಕಂಡು ನಡುಗಿ ಹೋದಳು. ಅವಳ ತೋಳನ್ನು ಹೊರಟಾಗಿ ಬಳಸಿ ಗೋಡೆಗಾನಿಸಿ ನಿಲ್ಲಿಸುವರ, ಹೇ, ನನ್ನ ಜೀವ ಹೋದ್ರೂ ಮತ್ತೊಬ್ಬರ ಜೀವಕ್ಕೆ ತೊಂದರೆ ಆಗ್ಬಾರ್ದಂತ ಯೋಚಿಸುವ ನಾನು, ನೀವು ಹೇಳಿದಾಗೆ ಸಾತ್ವಿಕ್ ಸಾವಿಗೆ ಕಾರಣ ಆಗಿದ್ರೆ ಆ ಪಶ್ಚಾತ್ತಾಪದಲ್ಲಿ ನಿಮ್ಮನ್ನು ಮದುವೆ ಆಗುವುದಕ್ಕೂ ಮುಂಚೆ ಸತ್ತು ಹೋಗ್ತಿದ್ದೆ. ಅದು ಬಿಟ್ಟು ಮತ್ತೊಬ್ಬರ ಸಾವಿನ ಮೇಲೆ ನನ್ನ ಸಂಸಾರ ಕಟ್ಟಿಕೊಳ್ಳುವಷ್ಟು ಕೊಳಕು ದುಷ್ಟ ಮನುಷ್ಯ ನಾನಲ್ಲ. ಇನ್ನು ನಿಮ್ಮನ್ನು ಮದುವೆಯಾದರೂ ನಿಮ್ಮ ಒಪ್ಪಿಗೆ ಇಲ್ಲದೆ ನಿಮ್ಮ ಕಿರುಬೆರಳು ಸೋಕಿಲ್ಲ ನಾನು. ಅಂಥದ್ರಲ್ಲಿ ನನಗೆ ಬೇಕಾದದ್ದು ಪಡೆದುಕೊಂಡು ನಿಮಗೆ ವ್ಯಭಿಚಾರಿ ಪಟ್ಟ ಕಟ್ಟಿ ಮನೆಯಿಂದ ಆಚೆ ಹಾಕಿದ್ನಾ? ನೀವಾಗಿ ನೀವು ಆ ಮಾತು ಆಡಿದ್ದಕ್ಕೆ ನಾನು ಸಿಟ್ಟಿನಲ್ಲಿ ಹ್ಞೂ ಅಂತ ಹೇಳಿದ್ದು. ಅದು ಬಿಟ್ಟು ಅದು ನನ್ನ ಮನಸ್ಸಿನಿಂದ ಬಂದ ಮಾತಲ್ಲ. ಆದರೆ ಪರಿಸ್ಥಿತಿಯ ಕೈಗೊಂಬೆಯಾಗಿದ್ದ ನಾನು ತಾಳ್ಮೆ ಕಳೆದುಕೊಂಡು ಆಡಿದ ಒಂದು ಮಾತಿಗೆ ತುಂಬಾ ಪಶ್ಚಾತ್ತಾಪ ಪಟ್ಟಿದ್ದೇನೆ. ಈಗಲೂ ಈ ಕ್ಷಣದವರೆಗೂ ಪಶ್ಚಾತ್ತಾಪ ಪಡುತ್ತಿದ್ದೇನೆ ಗೊತ್ತಾ ನಿಮ್ಗೆ ಎಂದು ಕೆಂಪೇರಿದ ಕಣ್ಣುಗಳಲ್ಲಿ ಗಡುಸಾಗಿ ಕೇಳಿದಾಗ ಅಚ್ಚರಿ ಬೆಚ್ಚಿ ಹೋದಳು. ಆದ್ರೆ ಇಂದು ತುಂಬಾ ಅತಿಯಾಗಿ ಮಾತಾಡಿ ಬಿಟ್ಟಿದ್ದಳು ಅಚ್ಚರಿ. ಹಾಗಾಗಿ ರಾಮ್ ಅಷ್ಟು ಸುಲಭಕ್ಕೆ ಸಮಾಧಾನವಾಗದೆ ಹೋದನು. ಅಚ್ಚರಿ, ನಿಜವಾಗ್ಲೂ ನಾನು ಪ್ರೀತಿ ಮಾಡಿದ್ದ ಹುಡುಗಿ ನೀವೇನಾ ಅಂತ ನಾನು ನಿಮ್ಮ ಮುಖ ನೋಡಿದಾಗಲೆಲ್ಲ ಯೋಚಿಸುವಷ್ಟು ಬದಲಾಗಿ ಬಿಟ್ಟಿದ್ದೀರಿ ನೀವು. ಒಂದು ಸಲ ನಿಮ್ಮ ಅಂತರಾತ್ಮವನ್ನು ಪ್ರಶ್ನೆ ಮಾಡಿಕೊಳ್ಳಿ. ನಾನು ನೀವೇ ಹೇಳಿದಾಗೆ ನಿಮ್ಮನ್ನು ಪಡೆದುಕೊಳ್ಳುವುದಕ್ಕೆ ಸಾತ್ವಿಕ್ ಜೀವ ತೆಗೆದ್ನ? ನೀವಾಗಿ ನೀವೇ ಬಾಲಿಗೆ ಹನಿಮೂನ್ ಹೋಗೋಣ ಅಂತ ಕೇಳೋವರೆಗೂ ನಾನು ನಿಮಗೆ ಹತ್ತಿರ ಆಗಿದ್ದೀನ? ಎಲ್ಲರ ಮುಂದೆ ನಿಮ್ಮನ್ನು ಕೆಟ್ಟವಳು ಮಾಡುವುದಕ್ಕೆ ನಾನು ಈ ರೀತಿ ಒಳ್ಳೆಯವನಾಗಿ ನಾಟಕ ಮಾಡ್ತಾ ಇದ್ದೀನಾ ಎಂದು ತೀಕ್ಷ್ಣ ದನಿಯಲ್ಲಿ ಪ್ರಶ್ನೆ ಮಾಡಿದಾಗ ಅಚ್ಚರಿ ಮೊಗ ಬೆವರೊಡೆದಿತ್ತು. ಅವನಿಗೆ ಎದುರು ಜವಾಬು ಕೊಡಲಾಗದೆ ಕಂಗೆಟ್ಟು ಹೋದಳು. ಬೇರೆ ವಿಷಯ ಬಿಡೋಣ ಅಚ್ಚರಿ, ನಿಮ್ಮ ವಿಷಯದಲ್ಲಿ ನಾಟಕ ಮಾಡಿದ್ನಾ? ಹಾಗಾದ್ರೆ ನೀವು ಕ್ಷಮೆಯ ರೂಪದಲ್ಲಿ ನನಗೆ ಶಿಕ್ಷೆ ಕೊಟ್ಟು ಹೋದ್ರಲ್ಲ, ಆಗ ನಿಮ್ಮ ಒಂದೇ ಒಂದು ಮಾತಿಗೆ ಕಟ್ಟು ಬಿದ್ದು ನನ್ನ ಮಗನ ಜೀವಕ್ಕೆ ನಾನೇ ಮುಳುವಾಗಿ ಬಿಟ್ಟೇನಲ್ಲ ಅಂತ ಇಲ್ಲಿಯವರೆಗೂ ಪ್ರತಿಕ್ಷಣ ಕೊರಗುತ್ತಾ ನಿಮ್ಮನ್ನು ಹುಡುಕದೆ ಸುಮ್ಮನಿದ್ದೆ ಅಲ್ವಾ? ಅದು ನಾಟಕವೇ? ಯಾರನ್ನು ಮೆಚ್ಚಿಸುವುದಕ್ಕೆ ನಾನು ನೀವು ಹೇಳಿದಾಗೆ ನಾಟಕ ಮಾಡುವ ಅಗತ್ಯ ಇದೆ ಅಚ್ಚರಿ ನನಗೆ? ಆರು ನಮ್ಮ ಮಗ ಅಂತ ಗೊತ್ತಾದ ಕ್ಷಣವೇ ನಾನು ಅವನನ್ನು ಮುಂದಿಟ್ಟುಕೊಂಡು ಮತ್ತೆ ನಿಮ್ಮ ಜೀವನಕ್ಕೆ ಬರುವ ಪ್ರಯತ್ನ ಮಾಡ್ಬೋದಿತ್ತು. ಬಟ್ ನಾನು ಹಾಗೆ ಮಾಡಲಿಲ್ಲ. ಯಾಕೆ ಹೇಳಿ? ನನಗೆ ನಿಮ್ಮ ನೆಮ್ಮದಿ ಖುಷಿ ಮಾತ್ರ ಮುಖ್ಯ ಆಗಿತ್ತು. ಆದರೆ ನೀವು ಮಗುವನ್ನು ಮುಂದಿಟ್ಟುಕೊಂಡು ನಾನು ಮತ್ತೆ ನಿಮ್ಮ ಲೈಫಿಗೆ ಬಂದೆ ಅಂತ ಆರೋಪ ಮಾಡ್ತಾ ಇದ್ದೀರಾ. ಇಟ್ಸ್ ಓಕೆ. ಮಗನ ಜೀವಕ್ಕೆ ಅಪಾಯ ಆಗುತ್ತೆ ಅಂತ ಗೊತ್ತಿದ್ರೂ ನಾನು ಮಾತ್ರ ನನ್ನ ಮಗನಿಗೆ ಒಬ್ಬ ಕೊಲೆಗಾರನನ್ನು ಅಪ್ಪ ಅಂತ ಪರಿಚಯ ಮಾಡಿಸುವುದಿಲ್ಲ ಅಂತ ಯಾವಾಗ ನೀವು ನನ್ನ ಮಗನಿಗೆ ನಿಮ್ಮ ಅಪ್ಪ ಸತ್ತು ಹೋದ್ರು ಅಂತ ನಂಬಿಸುವ ಪ್ರಯತ್ನ ಮಾಡಿದ್ದೀರೋ ಆಗ್ಲೇ ನಾನು ಮಾನಸಿಕವಾಗಿ ನಿಮ್ಮ ಪಾಲಿಗೆ ಸತ್ತು ಹೋಗಿ ತುಂಬಾ ಸಮಯವೇ ಆಗಿದೆ ಅನ್ನುವ ವಾಸ್ತವ ನನಗೆ ಅರ್ಥವಾಯಿತು ಎಂದು ಅಸಹನೆಯಿಂದ ಅವಳ ಮೊಗ ನೋಡಿದ. ಅಚ್ಚು ಈಗಲೂ ಅವನ ಮುಂದೆ ಎದುರುಸಿರುತ್ತುವ ಧೈರ್ಯ ಇಲ್ಲದೆ ಉಸಿರು ಬಿಗಿ ಹಿಡಿದು ಬಿಕ್ಕಳಿಸ್ತಿರುವುದು ಕಂಡು ತುಟಿ ಕುಂಕಿಸಿ ನಕ್ಕವನು. ನೀವು ನನ್ನನ್ನು ಯಾವತ್ತೂ ಕ್ಷಮಿಸಿ ಅಂತ ನಾನು ಕೇಳೋದಿಲ್ಲ. ನನ್ನಂಥ ಕೊಲೆಗಾರ ನಂಬಿಕೆ ದ್ರೋಹಿಗೆ ಮತ್ತೊಂದು ಅವಕಾಶವನ್ನು ಕೊಡಿ ಅಂತನೂ ಬಯಸೋದಿಲ್ಲ. ಆದರೆ ನನ್ನ ಮಕ್ಕಳಿಗೆ ತಂದೆ ತಾಯಿ ಇಬ್ಬರ ಪ್ರೀತಿಯನ್ನು ನಾವು ಕೊಡ್ತೇವೆ ಕೂಡ. ಸೊ ನಿಮಗೆ ನನ್ನಿಂದ ಬಿಡುಗಡೆ ಸಿಗುವುದೇ ಆದರೆ ಅದು ನಾನು ಸತ್ತ ಮೇಲೆ ಮಾತ್ರವೇ. ಅದೆಷ್ಟು ಕಷ್ಟ ಆದರೂ ಹಿಂಸೆ ಆದರೂ ನನ್ನ ಮನೆ ನಿಮಗೆ ನರಕ ಆದರೂ ನೀವು ಸಹಿಸದೆ ಬೇರೆ ದಾರಿ ಇಲ್ಲ ಎಂದು ಕೋಪಾವೇಶದಲ್ಲಿ ಗುಡುಗಿ ಅಲ್ಲಿಂದ ಆಚೆ ಹೊರಟಿದ್ದವನು ಮತ್ತೆ ಏನೋ ನೆನಪಾದಂತೆ ಅಷ್ಟೇ ರಭಸವಾಗಿ ಅವಳ ಬಳಿ ವಾಪಸ್ ಬಂದಿದ್ದ. ಮಕ್ಕಳು ಮತ್ತು ಮನೆಯವರ ಮುಂದೆ ತಮ್ಮ ಮನಸ್ತಾಪ ತೋರಿಸಿಕೊಳ್ಳುವುದು ಅವನಿಗೆ ಇಷ್ಟವಿರಲಿಲ್ಲ. ಈಗಾಗಲೇ ಆರೋ ಮನಸ್ಸಿನ ಮೇಲೆ ಇಂತಹ ನಕಾರಾತ್ಮಕ ಪರಿಣಾಮ ಬೀರಿದೆ ಎಂದು ಕಂಡಿದ್ದರಿಂದ ಅವನು ಎಚ್ಚೆತ್ತಿದ್ದ. ನಮ್ಮ ನಡುವೆ ಬಿರುಕು ಈ ನಾಲ್ಕು ಗೋಡೆಗಳ ಮಧ್ಯೆ ಮಾತ್ರ ಇರಲಿ. ಅದನ್ನು ಮಕ್ಕಳು ಮನೆಯವರ ಮುಂದೆ ವ್ಯಕ್ತಪಡಿಸುವ ಪ್ರಯತ್ನ ಮಾಡಿದರೆ ನಾನು ನಿಮ್ಮ ಪಾಲಿಗೆ ತುಂಬಾ ಕೆಟ್ಟವನಾಗ್ತೀನಿ. ಈ ವಿಷಯದಲ್ಲಿ ನೀವು ನನ್ನ ಮಾತು ಮೀರುವಾಗಿಲ್ಲ ಎಂದು ಒರಟು ದನಿಯಲ್ಲಿ ಎಚ್ಚರಿಕೆ ನೀಡಿ ಅಲ್ಲಿಂದ ದಾಪುಗಾಲು ಹಾಕುತ್ತಾ ಬಿರುಗಾಳಿಯಂತೆ ಹೊರಟು ಬಿಟ್ಟನು. ಅವನು ಪ್ರತಿ ಸಲ ಕ್ಷಮೆ ಕೇಳುತ್ತಿದ್ದಾನೆ ಎಂದ ಮಾತ್ರಕ್ಕೆ ಅವನಿಂದ ಮಾತ್ರ ತಪ್ಪಾಗಿದೆ ಎಂದಲ್ಲ,
ತನ್ನವಳು ಇಷ್ಟೆಲ್ಲ ಆರೋಪ ಹೊರಿಸಿದ್ರು, ಅವಮಾನ ಮಾಡಿದ್ರು ಸಹ ಇಷ್ಟು ದಿವಸ ಸುಮ್ಮನೆ ಇದ್ದ ಮಾತ್ರಕ್ಕೆ ಅವನಿಗೆ ಸ್ವಾಭಿಮಾನ ಎನ್ನುವುದೇ ಇಲ್ಲ ಎಂದಲ್ಲ. ತಾನು ಎಲ್ಲದಕ್ಕೂ ತಾಳ್ಮೆ ಕಳೆದುಕೊಂಡು ರಿಯಾಕ್ಟ್ ಮಾಡಿದ್ರೆ ಎಲ್ಲಿ ತನ್ನವರನ್ನು ಕಳೆದುಕೊಂಡು ಬಿಡುವೆನೋ ಎನ್ನುವ ಭಯದಲ್ಲಿ ಇದನ್ನೆಲ್ಲ ಸಹಿಸುತ್ತಿದ್ದಾನೆ ಅಷ್ಟೇ ಅವನು. ತನ್ನವನ ಅರ್ಭಟಕ್ಕೆ ನಿಯಂತ್ರಣವಾಗಿದ್ದ ಅಚ್ಚರಿ ಅವನು ಹೋದ ಕಡೆ ನೋಡುತ್ತಾ ನೆಲದ ಮೇಲೆ ಕುಸಿದು ಕುಳಿತು ಬಿಕ್ಕಿ ಬಿಕ್ಕಿ ರೋಧಿಸಲು ಶುರು ಮಾಡಿದ್ದಳು. ರಾಮ್ ಒಂದೊಂದು ಮಾತು ಅವಳ ಮನಸ್ಸನ್ನು ಇರಿದು ಹಿರಿದು ಘಾಸಿ ಮಾಡುವಂತೆ ಇತ್ತು. ಅಭಿ, ಈಗ ಏನ್ ಮಾಡೋದು? ಅಚ್ಚು ಚಾಂಪ್ನ ರಾಮ್ ಮುಷ್ಟಿಯಿಂದ ಬಿಡಿಸಿಕೊಳ್ಳುವುದಕ್ಕೆ ನಮಗೆ ಬೇರೆ ಯಾವುದೇ ದಾರಿ ಇಲ್ವಾ ಎಂದು ಕೇಳಿದ ಅದ್ವಿಕ್ ದನಿಯಲ್ಲಿ ಹತಾಶೆ ತುಂಬಿ ಹೋಗಿತ್ತು. ಹುಟ್ಟಿದಾಗಿನಿಂದ ತನ್ನ ಜೊತೆಯಲ್ಲಿ ಇದ್ದ ಮಗು ಈಗ ಏಕಾಏಕಿ ತನ್ನಿಂದ ದೂರ ಆಗಿದ್ದನ್ನು ಅವನ ಮನಸ್ಸು ಸಹಿಸುತ್ತಿರಲಿಲ್ಲ. ಅವನ ಪ್ರಶ್ನೆಗೆ ಅಭಿಯ ಬಳಿ ಉತ್ತರವಿರಲಿಲ್ಲ. ತಲೆ ತಗ್ಗಿಸಿ ಸುಮ್ಮನೆ ಕುಳಿತಿದ್ದ ಅಭಿಯನ್ನು ನೋಡಿ, ಅಭಿ, ಏನಾದರೂ ಮಾತಾಡು, ನನ್ನ ಚಾಪ್ ಮತ್ತೆ ವಾಪಸ್ ನನ್ನ ಹತ್ತಿರ ಬರುವುದಿಲ್ವೇ ಎಂದವನ ಕಣ್ಣುಗಳಲ್ಲಿದ್ದ ಸಂಕಟ ಕಂಡು ಅವನಿಗಾದ ಬೇಸರ ಅಷ್ಟಿಷ್ಟಲ್ಲ. ಆ ಅದ್ವಿಕ್ ತನ್ನ ಅಳಿಯನಿಗೆ ನಿಷ್ಕಲ್ಮಶ ಮನಸ್ಸಿನಿಂದ ತಂದೆಯ ಪ್ರೀತಿ ಉಣಬಡಿಸಿದಾನೆ ಎಂದು ಅಭಿ ಚೆನ್ನಾಗಿಯೇ ತಿಳಿದಿದ್ದನು. ನಾವೀಗ ಸುಮ್ಮನಾಗಿ ಬಿಟ್ಟರೆ ರಾಮ್ ಮತ್ತೆ ಅಚ್ಚರಿ ಮನಸ್ಸನ್ನು ಕೆಡಿಸಿ ಬಿಡುತ್ತಾನೆ. ಅವಳಿಗೆ ಬೆಲೆ ಕೊಡದ ಜಾಗದಲ್ಲಿ ಅವಳಿರೋದು ನನಗಿಷ್ಟವಿಲ್ಲ. ಅದಕ್ಕೆ ಏನು ಮಾಡಿದರೆ ಆ ನರಕದಿಂದ ನನ್ನ ತಂಗಿಯನ್ನು ಮಗುವನ್ನು ಕಾಪಾಡಿಕೊಳ್ಬೋದಂತ ಯೋಚನೆ ಮಾಡುತ್ತಿದ್ದೇನೆ ಎಂದು ಚಿಂತಾಕ್ರಾಂತನಾಗಿ ನುಡಿದ ಅಭಿ. ತನ್ನ ತಾಯಿ ತಮಗೆ ಎದುರು ನಿಲ್ಲದೆ ಹೋಗಿದ್ದರೆ ಹೇಗಾದರೂ ಮಾಡಿ ತನ್ನ ಮುದ್ದಿನ ತಂಗಿಯನ್ನು ಮತ್ತೆ ರಾಮ್ ಮನೆಗೆ ಹೋಗಲು ಬಿಡುತ್ತಿರಲಿಲ್ಲ. ಆದರೆ ಸಂಪೂರ್ಣ ಅವರು ತಮಗೆ ಎದುರು ನಿಂತಿದ್ದರಿಂದ ಅಸಹಾಯಕನಾಗಿ ಉಳಿಯುವಂತೆ ಆಗಿತ್ತು. ಅಭಿ, ನನ್ನ ಚಾಂಪ್ಗೆ ಇದ್ದಕ್ಕಿದ್ದಾಗೆ ತನ್ನಪ್ಪ ಏನಕ್ಕೆ ನೆನಪಾದ? ಅವನು ರಾಮ್ ಬಗ್ಗೆ ಯೋಚನೆ ಮಾಡುತ್ತಾ ಇಷ್ಟೊಂದು ಕೊರಗುವಂಥದ್ದು ಏನಾಯಿತು ಎಂದು ಅದ್ವಿಕ್ ಅನುಮಾನದಿಂದ ಕೇಳಿದ. ಆರು ಬ್ಯಾಂಗಲೂರಿಗೆ ಬರುವ ಮೊದಲು ಒಮ್ಮೆಯೂ ರಾಮ್ ಬಗ್ಗೆ ಮಾತನಾಡಿರಲಿಲ್ಲವಲ್ಲ ಎಂಬುದು ಅವನ ತರ್ಕವಾಗಿತ್ತು. ನಿಟ್ಟುಸಿರು ಹೊರಹಾಕಿದ ಅಭಿ, ನಾನು ಶರಣ್ ನಮ್ಮ ಮಕ್ಕಳನ್ನು ಮುದ್ದು ಮಾಡೋದು ನೋಡಿ ಚಾಂಪ್ಗೂ ಪಪ್ಪ ಬೇಕು ಅನಿಸಿದೆ ಅದ್ವಿಕ್. ಅದರ ಬಗ್ಗೆ ಅಚ್ಚರಿ ಜೊತೆಗೂ ಮಾತಾಡಿದ್ದಾನೆ. ಅವಳು ಸಹ ತನ್ನಿಂದ ಸಾಧ್ಯವಾದಷ್ಟು ಅವನನ್ನು ಈ ವಿಷಯದಲ್ಲಿ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡಿದ್ಲು. ಬಟ್ ಎಂದು ಸುಮ್ಮನಾದ. ನನ್ನ ಚಾಂಪ್ ನನ್ನ ರಕ್ತ ಹಂಚಿಕೊಂಡು ಹುಟ್ಟದೇ ಇರಬಹುದು, ಆದರೆ ಇಲ್ಲಿಯವರೆಗೂ ನಾನು ಅವನನ್ನು ನನ್ನ ಸ್ವಂತ ಮಗನಿಗಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ದೆ. ಅವನ ಮೇಲೆ ನನ್ನ ಜೀವವನ್ನೇ ಇಟ್ಟಿದ್ದೀನಿ. ಈಗ ಅವನಿಲ್ಲದೆ ಇರುವ ನನ್ನ ಲೈಫ್ ಊಹೆ ಮಾಡುವುದಕ್ಕೂ ನನ್ನಿಂದ ಆಗುತ್ತಿಲ್ಲ ಅಭಿ ಎಂದವನ ಕಣ್ಣಿನಿಂದ ಬಳಬಳನೆ ಕಣ್ಣೀರು ಹರಿಯಿತು. ಗಂಟಲು ಬಿಗಿಯಾಗಿತ್ತು. ಮನಸ್ಸಿನ ತುಂಬ ಬರೀ ವೇದನೆಯೇ ತುಂಬಿ ಹೋಗಿತ್ತು. ಅವನು ಚಾಂಪ್ನ ಎಷ್ಟರ ಮಟ್ಟಿಗೆ ಹಚ್ಚಿಕೊಂಡಿದ್ದಾನೆ ಎಂದು ತಿಳಿದಿದ್ದ ಅಭಿಗೆ ಸಂಕಟವಾಯಿತು. ಅದ್ವಿಕ್, ಪ್ಲೀಸ್ ಕಂಟ್ರೋಲ್ ಯೋರ್ ಸೆಲ್ಫ್. ಯಾಕೆ ಇಷ್ಟೊಂದು ಎಮೋಷ್ನಲ್ ಆಗ್ತಿದ್ಯಾ ಎಂದು ಅವನ ಭುಜದ ಮೇಲೆ ಕೈ ಇಟ್ಟು ಸಮಾಧಾನ ಮಾಡಿದ ಅಭಿ. ಆದರೆ ಚಾಂಪ್ನ ಎಲ್ಲಿ ಕಳೆದುಕೊಂಡು ಬಿಡುವೇನೋ ಎಂದು ಕಂಗಾಲಾಗಿದ್ದ ಅದ್ವಿಕ್, ನಿನಗೆ ಇಮ್ಯಾಜಿನ್ ಸಹ ಮಾಡೋದಕ್ಕೆ ಆಗೋದಿಲ್ಲ ನನ್ನ ಚಾಂಪ್ನ ನಾನು ಎಷ್ಟರ ಮಟ್ಟಿಗೆ ಹಚ್ಚಿಕೊಂಡು ಬಿಟ್ಟಿದ್ದೀನಿ ಅಂತ. ಅವನು ಹಾಸ್ಪಿಟಲ್ ಸೇರಿದಾಗಿನಿಂದ ನೆಮ್ಮದಿಯಾಗಿ ಅರ್ಧ ಗಂಟೆ ನಿದ್ರೆ ಮಾಡೋದಕ್ಕೂ ನನ್ನಿಂದ ಸಾಧ್ಯವಾಗ್ತಿಲ್ಲ. ಅಂಥದ್ರಲ್ಲಿ ಅವನೀಗ ಶಾಶ್ವತವಾಗಿ ನನ್ನಿಂದ ದೂರ ಆಗುತ್ತಿದ್ದಾನೆ. ಅದನ್ನು ಹೇಗೆ ಸಹಿಸಲಿ ಎಂದು ಕಣ್ಣುಗಳನ್ನು ಒರೆಸುತ್ತಾ ಕೇಳಿದ. ಆಗ ಮನಸ್ಸಿನಲ್ಲೇ ಏನನ್ನೋ ನಿರ್ಧಾರ ಮಾಡಿದ ಅಭಿ. ಚಾಂಪ್ ಮತ್ತೆ ನಿನ್ನ ಲೈಫ್ಗೆ ವಾಪಸ್ ಬರಬೇಕು ಅಂದರೆ ನೀನು ಅಚ್ಚರಿಯನ್ನು ಮದುವೆ ಆಗಬೇಕು. ಮದುವೆ ಆಗ್ತೀಯಾ ಎಂದು ಗಂಭೀರವಾಗಿ ಕೇಳಿದಾಗ ಅದ್ವಿಕ್ ದಿಗ್ಭ್ರಮೆಯಿಂದ ಅವನ ಕಡೆ ನೋಡಿದ. ತನ್ನ ಕಿವಿಗಳನ್ನು ತಾನೇ ನಂಬದಾದನು. ಅವನು ಯಾವುದೋ ಆಘಾತಕ್ಕೆ ಒಳಗಾದಂತೆ ನೋಡುತ್ತಿರುವುದನ್ನು ಕಂಡು ಅವನ ಕೈಯನ್ನು ಮೆಲ್ಲಗೆ ತನ್ನ ಕೈಗೆ ತೆಗೆದುಕೊಂಡ ಅಭಿ. ಅದ್ವಿಕ್, ನಾನು ಈ ರೀತಿ ನೇರವಾಗಿ ನನ್ನ ತಂಗಿಯನ್ನು ಮದುವೆ ಆಗ್ತೀಯಾ ಅಂತ ಕೇಳಿದ್ದು ನಿಮಗೆ ಶಾಕ್ ಆಗ್ತಿದೆ ಅಂತ ನನಗೂ ಅರ್ಥವಾಗುತ್ತೆ. ಬಟ್ ಆರು ಮತ್ತೆ ನಿನ್ನ ಲೈಫ್ಗೆ ವಾಪಸ್ ಬರುವುದಕ್ಕೆ ಇದು ಬಿಟ್ಟರೆ ನಮಗೆ ಬೇರೆ ಯಾವುದೇ ದಾರಿ ಕಾಣಿಸ್ತಿಲ್ಲ ಎಂದು ಅವನನ್ನು ಒಪ್ಪಿಸುವಂತೆ. ಅಭಿ, ಏನು ಹೇಳ್ತಾ ಇದೆಯಾ ಎಂದನು ಕಂಪಿಸುವ ದನಿಯಲ್ಲಿ. ಅವನಿಂದ ಇದನ್ನು ನಿರೀಕ್ಷಿಸಿರಲಿಲ್ಲ ಅದ್ವಿಕ್. ದಟ್ಟ ಉಸಿರನ್ನು ಹೊರಹಾಕಿದ ಅಭಿ. ನಾನು ಯೋಚನೆ ಮಾಡಿಯೇ ನಿರ್ಧಾರ ಮಾಡ್ತಿರೋದು. ಚಾಂಪ್ ಮತ್ತೆ ನಿನ್ನ ಲೈಫಿಗೆ ಬರಬೇಕು ಅಂದರೆ ನೀನು ಅಚ್ಚರಿಯನ್ನು ಮದುವೆ ಆಗಬೇಕು. ಆಗ ಮಾತ್ರ ಯಾರು ನಿನ್ನಿಂದ ಚಾಂಪ್ನ ದೂರ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಯೋಚನೆ ಮಾಡು ಅದ್ವಿಕ್. ಚಾಂಪ್ಗೆ ನೀನು ಇಷ್ಟು ದಿನದಿಂದ
ಎಷ್ಟೇ ಪ್ರೀತಿ ತೋರಿಸಿದ್ರು ಅವನ ಮನಸ್ಸು ತನ್ನ ಅಪ್ಪನ ಪ್ರೀತಿಗಾಗಿ ಪರಿತಪಿಸಿದೆ ಅಂದರೆ ಎಲ್ಲೋ ಒಂದು ಕಡೆ ನಿನ್ನ ಪ್ರೀತಿಯಲ್ಲಿ ಕೊರತೆಯಾಗಿದೆ. ನಿನ್ನಿಂದ ಪರಿಪೂರ್ಣ ತಂದೆಯ ಪ್ರೀತಿ ಅವನಿಗೆ ದಕ್ಕಿಲ್ಲ ಅಂತ ಅರ್ಥ ಅಲ್ವಾ? ಸೊ ಅಚ್ಚರಿ ಚಾಂಪ್ ನಿನ್ನ ಲೈಫಿಗೆ ವಾಪಸ್ ಬರಬೇಕು ಅಂದರೆ ಈ ಮಾರ್ಗ ಮಾತ್ರವೇ ನಮಗಿರೋದು. ಇಲ್ಲದಿದ್ದರೆ ನಿನ್ನ ಜೊತೆ ನಾನು ಸಹ ಅಚ್ಚರಿ ಚಾಂಪ್ನ ನಂಬಿಕೆ ದ್ರೋಹಿ ಜೊತೆ ಬಿಟ್ಟು ಅಸಹಾಯಕನಾಗಿ ಕೂರಬೇಕಾಗ್ತದೆ ಎಂದು ಸಂಕಟದಿಂದ ನುಡಿದಾಗ ಗಾಢ ಯೋಚನೆಗೆ ಬಿದ್ದ ಆದ್ವಿಕ್. ಅವನಿಗೆ ಅಚ್ಚರಿಯ ಮೇಲೆ ಅಂಥ ಭಾವನೆಗಳು ಇಲ್ಲದಿದ್ದರೂ ಚಾಂಪ್ನ ಕಳೆದುಕೊಳ್ಳಲು ತಯಾರಿರಲಿಲ್ಲ. ಅವನು ಬದುಕಿನ ಜೀವಾಳವಾಗಿ ಹೋಗಿದ್ದ. ಹಾಗಾಗಿ ಚಾಂಪ್ನ ಮತ್ತೆ ಪಡೆದುಕೊಳ್ಳಲು ಅಭಿ ಹೇಳುತ್ತಿರುವುದು ಸರಿ ಎನಿಸಿತು. 10 ನಿಮಿಷ ಮೌನವಾಗಿ ಕುಳಿತು ಯೋಚಿಸಿದ ಆದ್ವಿಕ್. ಇದಕ್ಕೆ ಅಚ್ಚರಿ ಒಪ್ಪುತ್ತಾಳ ಎಂದು ಕೇಳಿದಾಗ ಅಭಿಯ ಮುಖದಲ್ಲಿ ಪುಟ್ಟ ನಗು ಮೂಡಿತು. ಅವನು ಇಷ್ಟು ಬೇಗ ಸಕಾರಾತ್ಮಕ ನಿರ್ಧಾರಕ್ಕೆ ಬಂದಿದ್ದು ಕಂಡು ಅಭಿಗೆ ಸಮಾಧಾನವಾಗಿತ್ತು. ತನ್ನ ತಂಗಿ ಅವನನ್ನು ಮದುವೆ ಆಗುವುದರಿಂದ ಅವಳ ಬದುಕು ಸರಿ ಹೋಗೋದು ಮತ್ತು ಚಾಂಪ್ಗೆ ಆದ್ವಿಕ್ ಪರಿಪೂರ್ಣ ತಂದೆ ಆಗ್ತಾನೆ ಎಂದು ನಂಬಿದ್ದ ಅಭಿ. ಅವಳನ್ನು ನಾನು ಒಪ್ಪಿಸ್ತೀನಿ ಎಂದು ಭರವಸೆ ನೀಡುತ್ತಿದ್ದಾಗ ಅಭಿ ಎಂದು ಸೂರು ಕಿತ್ತು ಬರುವಂತೆ ಕೂಗಿದಳು ಲಹರಿ. ಅವಳಿಗೂ ಆ ಅಣ್ಣ ತಮ್ಮಂದಿರ ಇಂಥ ಹುಚ್ಚಾಟ ನೋಡಿ ರೋಸಿ ಹೋಗಿತ್ತು. ಅವಳ ಜೋರು ದನಿಗೆ ಇಬ್ಬರು ಬೆಚ್ಚಿ ಬಿದ್ದರು. ಮಗಳ ಜೊತೆ ಮಲಗಿ ರೆಸ್ಟ್ ಮಾಡುತ್ತಿದ್ದ ಅವಳು ಪಕ್ಕದ ಗೆಸ್ಟ್ ರೂಮ್ನಲ್ಲಿ ಕುಳಿತು ಇವರು ಮಾತನಾಡುತ್ತಿದ್ದುದನ್ನು ಕೇಳಿಸಿಕೊಂಡಿದ್ದಳು. ಒಡನೆ ಅಲ್ಲಿಗೆ ಬಂದ ಲಹರಿ. ನನ್ನ ಕೊರಳಿಗೆ ತಾಳಿ ಕಟ್ಟಿದ್ಯಾ ಅಂತ ನಿನ್ನ ಹುಚ್ಚಾಟ ನೋಡ್ತಾ ಇಷ್ಟು ದಿನ ಹಲ್ಲು ಕಚ್ಚಿ ಸಹಿಸಿದ್ದೀನಿ, ನಿನ್ನ ಕೆನ್ನೆಗೆ ಬಾರಿಸದೆ ಎಂದದ್ದನ್ನು ಕೇಳಿ ಅಭಿಯ ಮುಖದಲ್ಲಿ ಅಸಹನೆ ತುಂಬಿಕೊಂಡಿತು. ಹೇ, ಏನ್ ಮಾತಾಡ್ತಿದ್ಯಾ ಎಂದು ರೇಗಿದಂತೆ ಕೇಳಿದ ಅಭಿ. ಎಲ್ಲರ ಮುಂದೆ ತನ್ನ ಕೆನ್ನೆಗೆ ಬಾರಿಸುವ ಮಾತನಾಡುತ್ತಿದ್ದಾಳೆ ಅಲ್ವೇ ಇವಳು ಎಂದು ಸಿಟ್ಟಾದ. ಗಂಡನ ಗದರುವಿಕೆಗೆ ಅಂಜದ ಲಹರಿ. ನಾನು ಏನು ಮಾತಾಡ್ತಿದ್ದೀನಿ ಅನ್ನುವ ಅರಿವು ನನಗಿದೆ. ನೀನು ಏನು ಮಾತಾಡ್ತಿದ್ಯಾ, ಅದ್ವಿಕ್ಕೆ ಏನು ಅಂತ ಮಾತು ಕೊಡ್ತಿದ್ಯಾ ಎಂದು ತೀಕ್ಷ್ಣವಾಗಿ ಕೇಳಿದಾಗ ಅವಳು ತಮ್ಮ ಮಾತುಗಳನ್ನು ಕೇಳಿಸಿಕೊಂಡಿದ್ದಾಳೆ ಎಂದವನಿಗೆ ಅರ್ಥವಾಯಿತು. ಆದರೆ ತನ್ನ ತಂಗಿ ಮತ್ತೆ ರಾಮ್ ಮುಷ್ಟಿಯಲ್ಲಿ ಸಿಕ್ಕಿ ನರಳುವುದು ಅವನಿಗೆ ಬೇಕಿರಲಿಲ್ಲ. ಒಬ್ಬ ನಂಬಿಕೆ ದ್ರೋಹಿಯಿಂದ ಹಾಳಾದ ನನ್ನ ತಂಗಿ ಜೀವನವನ್ನು ಸರಿ ಮಾಡ್ತಿದ್ದೇನೆ ಎಂದು ಗಂಭೀರವಾಗಿ ನುಡಿದ ಗಂಡನ ಕೆನ್ನೆಗೆ ಬಾರಿಸಿಯೇ ಬಿಟ್ಟಳು ಲಹರಿ. ಯಾರು ನಂಬಿಕೆ ದ್ರೋಹಿ? ಯಾರ ಜೀವನ ಹಾಳು ಮಾಡಿದ್ದು ಎಂಬ ಸಿಟ್ಟಿನಲ್ಲಿ ಅವಳು ಕೈ ಎತ್ತಿದ್ದಳು. ಅವಳ ಈ ನಡೆಯಿಂದ ಆದ್ವಿಕ್ ಸಂಪೂರ್ಣ ಹಾಗೂ ನಂದನ್ ಅವರು ಬೆಚ್ಚಿ ಬಿದ್ದರೆ ಅಭಿ ಮಾತ್ರ ಮುಷ್ಟಿ ಕಟ್ಟಿ ಕೋಪಾವೇಶದಲ್ಲಿ ಅವಳನ್ನು ಸಿಟ್ಟು ಬಿಡುವಂತೆ ನೋಡಿದನು. ತನ್ನ ಅಪ್ಪ ಅಮ್ಮನ ಮುಂದೆ ತನ್ನ ಮೇಲೆ ಲಹರಿ ಕೈ ಮಾಡಿದ್ದನ್ನು ಅಭಿಗೆ ಸಹಿಸಲು ಆಗಲಿಲ್ಲ. ಹಲ್ಲು ಕಟಕಟಿಸಿ ಆವೇಶದಲ್ಲಿ ಅವಳ ಕಡೆ ನೋಡುವಾಗ ನಾನಿಂಗೆ ಒಂದು ಏಟು ಆಗಿದೆ ಅಂತ ಎಷ್ಟೊಂದು ಸಿಟ್ಟು ಬರ್ತಾ ಇದೆ ಅಲ್ವಾ ಅಭಿ? ಆದರೆ ರಾಮ್ ಸರ್, ನಿನ್ನ ತಂಗಿಯ ವರ್ತನೆ ಅತಿರೇಕಕ್ಕೆ ಹೋದ್ರು ಒಂದೇ ಒಂದು ಸಲ ಅವಳ ಮೇಲೆ ಕೈ ಮಾಡಿಲ್ಲ. ಅದರಲ್ಲೇ ಅರ್ಥ ಮಾಡಿಕೊ ಅವರಿಗೆ ಅವಳ ಮೇಲಿರುವ ಪ್ರೀತಿಯನ್ನು ಎಂದು ಲಹರಿ ಅಸಹನೆಯಿಂದ ನುಡಿದಳು. ಲಹರಿ, ತುಂಬ ಮಾತನಾಡ್ತಾ ಇದೆಯಾ, ಬಾಯಿ ಮುಚ್ಚಿಕೊಂಡು ಇಲ್ಲಿಂದ ಹೋದ್ರೆ ಸರಿ, ಇಲ್ಲದಿದ್ರೆ ನಾನೇನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಎಂದು ಅಭಿ ದುಮುಗುಡುತ್ತಾ ಎಚ್ಚರಿಕೆ ಕೊಟ್ಟಿದ್ದ. ಆದರೆ ಇಂದು ತನ್ನವನಿಗೆ ವಾಸ್ತವವನ್ನು ಅರ್ಥ ಮಾಡಿಸಿ ಅವನ ಕಣ್ಣನ್ನು ಆವರಿಸಿರುವ ನಾನೇ ಎನ್ನುವ ಅಹಮನ್ನು ಮಟ್ಟ ಹಾಕಲೇಬೇಕು ಎಂದು ಗಟ್ಟಿಯಾಗಿ ನಿರ್ಧಾರ ಮಾಡಿದ್ದಳು ಲಹರಿ. ಯಾಕೆ ಬಾಯಿ ಮುಚ್ಚಿಕೊಂಡು ಹೋಗಬೇಕು ನಾನು? ಅಭಿ, ಅರ್ಥ ಮಾಡಿಕೊ. ರಾಮ್ ಸರ್ ಮೇಲಿನ ಅಸಮಾಧಾನಕ್ಕೆ ನೀನೇ ನಿನ್ನ ಕೈಯಾರೆ ನಿನ್ನ ತಂಗಿ ಜೀವನ ಹಾಳು ಮಾಡ್ತಾ ಇದೀಯಾ ಎಂದು ತನ್ನ ಮುಂದಿದ್ದ ಅದ್ವಿಕ್ ಕಡೆ ನೋಟ ಬೀರಿ ಎಚ್ಚರಿಸಿದಳು. ಅವಳ ಮಾತನ್ನು ಒಪ್ಪಲು ತಯಾರಿಲ್ಲದ ಅಭಿ, ಓ, ಇಷ್ಟು ದಿನದಿಂದ ನಿಮ್ಮ ಅತ್ತೆಯದು ಆಯ್ತು ಅವನ ಗುಣಗಾನ, ಈಗ ನೀನು ಶುರು ಮಾಡಿಕೊಂಡೆಯಾ ಎಂದು ಕೆಂಗಣ್ಣು ಬೀರಿ ಕೇಳಿದಾಗ, ಹೇ, ಅವರನ್ನು ಅವನು ಇವನು ಅಂತ ಕೂಗಬೇಡ, ಅವರ ಹೆಸರು ಹೇಳುವುದಕ್ಕೂ ನಿಂಗೆ ಯೋಗ್ಯತೆ ಇಲ್ಲ ಎಂದು ಗುಡುಗಿದಳು ಲಹರಿ. ಅವರಿಬ್ಬರು ಮಾತಿಗೆ ಮಾತು ಬೆಳೆಸುವಾಗ ಆದ್ವಿಕ್ಗೆ ಕಸಿವಿಸಿ ಆಗತೊಡಗಿತು. ಇನ್ನವರನ್ನು ತಡೆಯಲು ಹೋದ ನಂದನ್ ಅವರನ್ನು ಕೈ ಹಿಡಿದು ಸುಮ್ಮನಿರುವಂತೆ ಕಣ್ಣಿನಲ್ಲೇ ಎಚ್ಚರಿಸಿದರು ಸಂಪೂರ್ಣ. ಲಹರಿ, ಡೋಂಟ್ ಕ್ರಾಸ್ ಯುವರ್ ಲಿಮಿಟ್ಸ್ ಎಂದು ಅಭಿ ಹೊರಟಾಗಿ ಹೇಳಿದಾಗ ಆದ್ವಿಕ್, ಅಣ್ಣ ದಯವಿಟ್ಟು ನೀವಿನ್ನ ಇಲ್ಲಿಂದ ಹೊರಡಿ. ಇವನು ಹೇಳಿದಾಗೆ ಅಚ್ಚರಿಯನ್ನು ಮದುವೆಯಾಗುವ ನಿಮ್ಮ ದುಡುಕು ನಿರ್ಧಾರವನ್ನು ಕೈಬಿಟ್ಟು ಚಾಂಪ್ ಮತ್ತು ಅವಳು ತನ್ನ ಗಂಡನ ಜೊತೆ ಇನ್ನಾದರೂ ನೆಮ್ಮದಿಯಾಗಿ ಬದುಕಲಿ ಅಂತ ಅರಸಿ ಎಂದು ಕೈ ಮುಗಿದು ಬೇಡಿಕೊಂಡಳು.
ಸೊಸೆ ಇಷ್ಟಾಗಿ ಯಾಕೆ ಸಿಟ್ಟಾಗಿದ್ದಾಳೆ ಎಂದು ಸಂಪೂರ್ಣ ಮತ್ತು ನಂದನ್ ಅವರಿಗೆ ಈಗ ಅರ್ಥವಾಗಿತ್ತು. ಅದ್ವಿಕ್ಗೆ ಲಹರಿ ಮಾತುಗಳು ಅವಮಾನವಾದಂತೆ ಅನಿಸಿ ಒಂದು ನಿಮಿಷವೂ ಅಲ್ಲಿ ನಿಲ್ಲದೆ ಹೊರಟು ಬಿಟ್ಟ. ಅದನ್ನು ಕಂಡು ಇನ್ನಷ್ಟು ಕೆರಳಿದ ಅಭಿ, ಹೇ, ನಿನ್ ಕೆಲಸ ಎಷ್ಟಿದೆಯೋ ಅಷ್ಟನ್ನು ಮಾತ್ರ ನೋಡಿಕೊ. ಅದು ಬಿಟ್ಟು ನನ್ನ ತಂಗಿ ಜೀವನಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ತಲೆ ಹಾಕಿದ್ರೆ ಕಟ್ಟಿಕೊಂಡ ಹೆಂಡತಿ ಅಂತನ್ನು ನೋಡದೆ ನನ್ನ ಜೀವನದಿಂದ ಹೊರಗಡೆ ಹಾಕಬೇಕಾಗುತ್ತದೆ, ನೆನಪಿರಲಿ ಎಂದು ಗಡುಸಾಗಿ ನುಡಿದ. ತುಟಿ ಕೊಂಕಿಸಿ ನಕ್ಕ ಲಹರಿ, ವಾವ್ ಅಭಿ, ನಿನ್ ತಂಗಿ ವಿಷಯ ಬಂದಾಗ ನೀನು ಮಾತ್ರ ನಿನ್ನ ಹೆಂಡತಿ ಜೊತೆ ಸಂಬಂಧ ಮುರಿದುಕೊಳ್ಳುವ ಮಾತಾಡ್ಬಹುದು. ಆದರೆ ರಾಮ್ ಸರ್ ತಮ್ಮ ಅಕ್ಕನ ಜೀವನ ಯಾರಿಂದ ಹಾಳಾಯ್ತು ಅಂತ ತಿಳಿದಿದ್ದರು ಅದೇ ಹುಡುಗನ ಜೊತೆ ನಿನ್ನ ತಂಗಿ ಅವರ ಮತ್ತೊಬ್ಬ ತಂಗಿಗೆ ಮದುವೆ ಮಾಡಿಸಿಕೊಂಡು ಕರೆದುಕೊಂಡು ಬಂದಾಗಲೂ ಅವರು ಕೂಲಾಗಿ ಮಾತನಾಡಬೇಕಾಗಿತ್ತು. ಯಾಕಂದ್ರೆ ಅವರಿಗೆ ಅವರ ತಂಗಿ ಮೇಲೆ ಪ್ರೀತಿ ಕಾಳಜಿ ಇರಲಿಲ್ಲ ಅಲ್ವಾ ಎಂದು ಹಲ್ಲು ಕಚ್ಚಿ ನುಡಿದಳು. ಹೇ, ಸ್ವಲ್ಪ ಯೋಚನೆ ಮಾಡಿ ಮಾತಾಡು. ಭುವನ ಶರಣ್ ಪ್ರೀತಿ ಮಾಡ್ತಿದ್ರು. ಅದಕ್ಕಿಂತ ಮುಖ್ಯವಾಗಿ ಅವರಿಬ್ಬರು ಯಾರದೋ ಕುತಂತ್ರಕ್ಕೆ ಒಂದಾಗಿ ಅಪ್ಪ ಅಮ್ಮ ಆಗಿದ್ರು. ಅದಕ್ಕೆ ನನ್ನ ತಂಗಿ ಅವರಿಗೆ ಸಪೋರ್ಟ್ ಮಾಡಿತ್ತು ಎಂದು ಅಭಿ ದನಿ ಎತ್ತಿ ಗುಡುಗಿದ. ಅಭಿ, ಅಕ್ಕ ತಂಗಿ ವಿಷಯ ಅಂತ ಬಂದಾಗ ಯಾರಾದ್ರೂ ನೀನು ಆಡಿದಾಗೆ ಆಡೋದು, ಅದನ್ನು ನಾನು ಒಪ್ಪುತ್ತೇನೆ. ಆದರೆ ತಂಗಿ ಅಂತ ಬಂದಾಗ ನೀನು ಹೇಗೆ ಕಟ್ಟಿಕೊಂಡ ಹೆಂಡತಿಯನ್ನು ದೂರ ಮಾಡಿಕೊಳ್ಳುವುದಕ್ಕೆ ತಯಾರಾದೆಯೋ ಅದೇ ರೀತಿ ರಾಮ್ ಸಾರ್ ಸಹ ಮಾಡಿದ್ದು. ಅದರಲ್ಲೂ ಶರಣ್ ವಿಷಯದಲ್ಲಿ ರಾಮ್ ಸಾರ್ ಮನೆಯಲ್ಲಿ ಯಾರಿಗೂ ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ. ನಿನ್ನ ತಂಗಿ ಆ ಮಾತು ಕೇಳಿ ಅವರು ಟ್ರಿಗ್ಗರ್ ಆಗೋ ಹಾಗೆ ಮಾತಾಡಿದ್ದು ತಪ್ಪು. ಇಲ್ಲಿ ಇಬ್ಬರದು ಅಷ್ಟೇ ತಪ್ಪಿದೆ. ನಿನ್ನ ತಂಗಿ ಸಹ ಕ್ಷಮೆಯ ರೂಪದಲ್ಲಿ ಅವರಿಗೆ ಶಿಕ್ಷೆ ಕೊಟ್ಟಿದ್ದಾಳೆ. ಅವರು ಪಶ್ಚಾತ್ತಾಪದಲ್ಲಿ ನರಳುವ ಹಾಗೆ ಮಾಡಿದ್ದಾಳೆ ಎಂದು ಲಹರಿ ತಿಳಿ ಹೇಳುವಾಗ ಅಭಿ ಅವಳ ಮಾತಿಗೆ ಬೆಲೆ ಕೊಡಲಿಲ್ಲ. ಪ್ಲೀಸ್, ನೀನು ಈ ವಿಷಯದಲ್ಲಿ ತಲೆ ಹಾಕದಿದ್ದರೆ ಒಳ್ಳೆಯದು. ಇಲ್ಲದಿದ್ದರೆ ನಮ್ಮಿಬ್ಬರ ಸಂಬಂಧ ಸಹ ಮುರಿದು ಬೀಳುತ್ತೆ ಎಂದು ಅಭಿ ಹೊರಟಾಗಿ ನುಡಿದಾಗ ಈ ಬಾರಿ ಸಂಪೂರ್ಣ ಮಾತಾಡಿದ್ರು. ಹೇ, ನಿನಗೆ ಒಂದು ನ್ಯಾಯ, ರಾಮ್ಗೆ ಒಂದು ನ್ಯಾಯನಾ? ಮೊನ್ನೆ ನೀನು ಸಹ ನಿನ್ನ ಕೊಲಿಗ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದೆ ಅಲ್ವಾ? ಆಗ ಲಹರಿ ಸಹ ನಿನ್ನ ಅರ್ಥ ಮಾಡಿಕೊಳ್ಳದೆ ನಿನ್ನ ಸಹವಾಸ ಬೇಡ ಅಂತ ನಿರ್ಧಾರ ಮಾಡುವುದಕ್ಕೆ ಎಷ್ಟು ಹೊತ್ತು ಬೇಕಾಗಿತ್ತು. ಆದರೆ ಅವಳು ಗಂಡನ ಜೊತೆ ಇರ್ತೇನೆ ಎಂದು ನಿಂತಳು. ಆದರೆ ನಿನ್ನ ತಂಗಿ ವಿಷಯದಲ್ಲಿ ಹಾಗೆ ಆಗ್ಲಿಲ್ಲ. ಅವಳು ಏನೇ ಮಾಡಿದ್ರು ನೀನು ಸಪೋರ್ಟ್ ಮಾಡ್ತಾ ಅವಳ ಜೀವನ ನೀನೇ ನಿನ್ನ ಕೈಯಾರೆ ಹಾಳು ಮಾಡಿಬಿಟ್ಟೆ ಎಂದು ಕಣ್ಣೀರಾಗುತ್ತಾ ಮನವಿ ಮಾಡಿದ್ರು. ಮಡದಿ ಮತ್ತು ತಾಯಿಯ ನಡೆಗೆ ಅಭಿಗೆ ಹುರಿದು ಹೋಯಿತು. ರಾಮ್ ಇವರನ್ನೆಷ್ಟು ಚೆನ್ನಾಗಿ ಬ್ರೈನ್ ವಾಶ್ ಮಾಡಿದ್ದಾನೆ ಎಂದವನು ರೋಷಗೊಂಡ. ಅತ್ತೆ ಮಾವ ಹೋದ್ಮೇಲೆ ಲಾರಿ ಇನ್ನಷ್ಟು ರಹಸ್ಯಗಳನ್ನು ಬಿಚ್ಚಿಟ್ಟಳು. ಅಭಿ, ರಾಮ್ ಸಾರ್ ಸಾತ್ವಿಕ್ ಸಾವಿಗೆ ಕಾರಣ ಅಲ್ಲ ಅಂತ ಮೊದಲೇ ಗೊತ್ತಾಗಿತ್ತು ನಿನಗೇನೆ. ರಾಮ್ ಸರ್ ತಾಳ್ಮೆ ಕಳೆದುಕೊಂಡು ಮಾತನಾಡಿದಕ್ಕೆ ನಿನ್ ತಂಗಿ ಶಿಕ್ಷೆ ಕೊಟ್ಟಿದ್ದಾಳೆ, ಅಲ್ಲಿಗೆ ಮುಗಿಯಿತು. ರಾಮ್ ಸರ್ ಈ ಕ್ಷಣದವರೆಗೂ ಎಲ್ಲರನ್ನೂ ಕೇರ್ ಮಾಡ್ತಾರೆ. ನನ್ನ ಮತ್ತು ನಿನ್ನ ಪ್ರೀತಿ ವಿಷಯ ನಮ್ಮ ಮನೆಯಲ್ಲಿ ಗೊತ್ತಾದಾಗ ನನ್ನ ಮದುವೆ ಬೇರೆಯವರ ಜೊತೆ ಮಾಡಲು ಸಿದ್ಧರಾಗಿದ್ರು. ಆಗ ರಾಮ್ ಸರ್ ನಮ್ಮನೆಗೆ ಬಂದು ಎಷ್ಟು ರಿಕ್ವೆಸ್ಟ್ ಮಾಡಿದ್ದಾರೆ ಗೊತ್ತಾ, ಅವರ ಪ್ರೀತಿಗೆ ಅಡ್ಡಿ ಮಾಡಬೇಡಿ ಅಂತ ಎಂದಾಗ. ವಾಟ್, ಏನ್ ಹೇಳ್ತಿದ್ಯಾ ಎಂದು ಅಭಿಯೇ ಅಚ್ಚರಿಯಿಂದ ಉದ್ಗರಿಸಿದ. ಹೌದು, ರಾಮ್ ಸರ್ ಮಾತಾಡಿದ ಮೇಲೆ ನಮ್ಮ ಮನೆಯವರು ಮದುವೆಗೆ ಒಪ್ಪಿತು. ನಮ್ಮ ಮದುವೆ ಆದಾಗ ನಿಂಗೆ ಕೆಲಸ ಹೋಯ್ತಂತ ಬೇರೆ ಕಡೆ ನಿಂಗೆ ಒಳ್ಳೆಯ ಕೆಲಸ ಕೊಡಿಸಿದ್ದು ಅವರೇ. ಮೊನ್ನೆ ಹಾಸ್ಪಿಟಲ್ನಲ್ಲಿ ನಮ್ಮ ಮಗಳನ್ನು ಉಳಿಸಿಕೊಟ್ಟಿದ್ದು ರಾಮ್ ಸರ್. ನಾವು ಅವರಿಗೆ ಋಣಿಯಾಗಿರ್ಬೇಕು ಕಣೋ. ಆದರೂ ನೀನು ರಾಮ್ ಸರ್ ದ್ರೋಹಿ ಅಂತ ಸಿಟ್ಟಿನಲ್ಲಿ ನಿನ್ನ ತಂಗಿಗೆ ಸಪೋರ್ಟ್ ಮಾಡ್ಕೊಂಡು ಆಡ್ತಿದ್ಯಾ. ನನ್ನ ಮಾತಿಗೆ ಬೆಲೆ ಕೊಡದ ವ್ಯಕ್ತಿ ಜೊತೆ ನಾನು ಬದುಕುವುದಕ್ಕೆ ಇಷ್ಟಪಡುವುದಿಲ್ಲ. ನಾನು ಕೂಡ ನನ್ನ ಮಗಳನ್ನು ಕರೆದುಕೊಂಡು ನಿನ್ನ ಲೈಫ್ನಿಂದ ದೂರ ಹೋಗ್ತೀನಿ ಎಂದು ಲಹರಿ ಅಲ್ಲಿಂದ ಹೊರಟು ಹೋದಳು. ತನ್ನವಳು ಹೋದ ಕಡೆ ನೋಡುತ್ತಾ ಕುಳಿತ ಅಭಿಗೆ ತಲೆ ಸಿಡಿದು ನೂರಾರು ಹೋಳಾದಷ್ಟು ಹಿಂಸೆ ಮತ್ತು ಒತ್ತಡ ಒಮ್ಮೆಲೆ ಆವರಿಸಿದಂತಾಯಿತು. ಕತೆ ಕೇಳಿದ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಕತೆ ಮುಂದುವರಿಯುತ್ತದೆ. ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಆ್ಯಂಡ್ ಶೇರ್ ಮಾಡಿ. ಧನ್ಯವಾದಗಳು.